ಎಕ್ಸ್ಕ್ಯೂಸ್ ಮಿ ಗಂಡಸ್ರೆ, ಈ ಹೆಂಡತಿ ಅನ್ನೋ ಒಂದು ಮಟೀರಿಯಲ್ ನ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಹೇಗೆ ನೋಡ್ಕೋಬೇಕು ಅಂತ ನಿಮಗೆ ಗೊತ್ತಾ? ಅದನ್ನಾನೇ ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಸರಿ ತೋರಿಸಿದ್ದಾರೆ ಗೊತ್ತಾ? ಇವತ್ತು ನಮ್ಮ ಕಿಚನ್ಗೆ ಬರ್ತಾ ಇರೋ ಗೆಸ್ಟ್ ಹೆಂಡತಿನ ಹೆಂಗ್ ನೋಡ್ಕೋಬೇಕು, ಹೆಂಗ್ ಲವ್ ಮಾಡಬೇಕು, ಹೆಂಗೆಲ್ಲ ಆರೈಕೆ ಮಾಡಬೇಕು, ಹೆಂಗ ಮುದ್ದು ಮಾಡಬೇಕು. ರೊಮ್ಯಾನ್ಸ್ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗಲ್ಲ, ಬಿಕಾಸ್ ಅದು ನನ್ನ ಲೈಫಲ್ಲಿ ಇಲ್ದೇ ಇರೋ ಒಂದು ಚಾಪ್ಟರ್. ಹಾಗಾಗಿ ಅವ್ರನ್ನೇ ಕೇಳ್ತೀನಿ, ಹೆಂಗಪ್ಪ ಇದೆಲ್ಲ ಸಾಧ್ಯ? ಕ್ಯಾಮ್ರಾ ಮುಂದೆ ಮಾತ್ರ ಈ ಡವ್ವ ಅಂತ ಇವತ್ತು ಕೇಳಲೇಬೇಕು ನಾನು, ಎಷ್ಟು ಪ್ರಾಂಪ್ಟ್ ಆಗಿದ್ದಾರೆ ಅಂತ. ಸೊ ಪ್ಲೀಸ್ ವೆಲ್ಕಮ್ ದ ಮೋಸ್ಟ್ ಕೇರಿಂಗ್ ಹಸ್ಬೆಂಡ್ ಅಂತಾನೆ ಟೈಟಲ್ ತಗೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಇನ್ಫ್ಲೂಯೆನ್ಸರ್ ಪೃಥ್ವಿ. ಹೆಂಗದು ಹೆಂಡತಿನ ಚೆನ್ನಾಗಿ ನೋಡ್ಕೊತಿರಲ್ಲ, ಬರೀ ಕ್ಯಾಮ್ರಾ ಮುಂದೆ ಮಾತ್ರ? ಇಲ್ಲ ಇಲ್ಲ ಮೇಡಮ್, ರಿಯಲ್ ಆಗು ಹಂಗೆ. ಹೌದು. ಹಿಂಸೆ ಅನ್ಸಲ್ವಾ ಸರ್? ಏನಿಲ್ಲ ಮೇಡಮ್, ದಿನ ಒಂದಿನ ಆದ್ರೆ ನಾಟಕ ಮಾಡ್ಬೋದು, ದಿನ ನಾಟಕ ಮಾಡಕ್ ಹೋಗ್ತಾರೆ. ಆಚೆ ಕಡೆ ಇನ್ನೊಂದಿರೋದು ನಿಮ್ಮ ವೈಫ್ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಹೇಗೆ ಜೋಗು ಚೆನ್ನಾಗಿತ್ತಾ? ಸಕ್ಕತ್ತ ಜೋಕ್ ಮಾಡ್ತೀರಣ, ಹಿಂಗೆಲ್ಲ ಜೋಕ್ ಮಾಡ್ಬಿಡಿ ಮನೇಲಿ. ಆಮೇಲೆ ಅಷ್ಟೇ, ನಿಮ್ನ ಜೋಕ್ ಮಾಡಲ್ಲ, ನಿಮ್ನ ಜೋಕ್ ಹಾಕ್ಬಿಡ್ತಾರೆ. ಹಂಗೆ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೇಗಿದೆ ನಮ್ಮ ಅಡುಗೆ ಮನೆ? ನಿಮ್ಮ ಮನೆ ಎಷ್ಟೇ ಪ್ರಶಾಂತವಾಗಿದೆಯಾ? ಇನ್ನೂ ಸೂಪರ್ ಆಗಿದೆ. ಇನ್ನೂ ಸೂಪರ್ ಆಗಿದೆಯಾ? ಅಯ್ಯೋ ಸೂಪರ್ ತಾಯಿ, ನಾನು ಹೇಗಿದ್ದೀನಿ? ಎಕ್ಸ್ಟ್ರಾರ್ಡಿನರಿ. ನಿಮ್ಮ ನೋಡಕ್ಕೆ ಮೇಡಮ್ ಬಂದಿದ್ದು ನಾವು ಫಂಕ್ಷನ್ಗೆ. ಮತ್ತೆ ಅಡುಗೆ ಮಾಡಕ್ ಬರಲಿಲ್ಲ ಫಸ್ಟ್ ನೀವು, ಆಮೇಲೆ ಅಡುಗೆ. ಥ್ಯಾಂಕ್ ಯು. ಆಕ್ಚುಲಿ ಇಲ್ಲಿ ಬರೋರೆಲ್ಲ ಫಸ್ಟ್ ಅಡುಗೆ ಮಾಡೋಣ ಮೇಡಮ್ ಆಮೇಲೆ ಮಾತಾಡೋಣ ಅಂತಾರೆ. ನೀವು ಒಬ್ಬರೇ ಕಣ್ರಿ ಜೆನ್ಯೂನ್ ಗಂಡಸು. ಥ್ಯಾಂಕ್ ಯು ಮೇಡಮ್. ಫಸ್ಟ್ ನೀವು ಆಮೇಲೆ ಅಡುಗೆ ಅಂತ ಹೇಳಿ. ಓಕೆ, ಸೊ ಇವತ್ತು ಅಡುಗೆ ಸ್ಟಾರ್ಟ್ ಮಾಡ್ಬಿಡೋಣ. ನಮಗೋಸ್ಕರ ಏನು ಅಡುಗೆ ಮಾಡ್ತೀರಾ ಮೇಡಮ್? ಸ್ಪೆಷಲ್ ವೆಜಿ ವಡ ಅಂತ ಮೇಡಮ್. ವೆಜಿ ವಡ ಮಾಡ್ತಾರಂತೆ ಇವತ್ತು ನಮ್ಮ ಪೃಥ್ವಿ ಅವರು. ಪೃಥ್ವಿ ಅವರೇ, ವಡೆ ಮಾಡಕ್ಕೆ ಏನು ಕೊಡೋಣ? ಇಡ್ಲಿ ಮಾಡ್ತಾರಲ್ಲ ಮೇಡಮ್, ಆ ಇಡ್ಲಿ ಇದ್ರಲ್ಲಿ ನೀರು ಸ್ವಲ್ಪ ಅಂದ್ರೆ ಬೌಲು ಮೇಡಮ್. ಇಡ್ಲಿ ಬೌಲಲ್ಲಿ ಮಾಡಾರಪ್ಪ ನಿಮ್ಮ ಮನೇಲಿ? ಅಲ್ಲ ಮೇಡಮ್, ಅದು ತಟ್ಟೆ ಅಂತಾರಲ್ಲ ಮೇಡಮ್. ಏನು ಮೇಡಮ್? ಇಡ್ಲಿ ತಟ್ಟೆಲಿ ಮಾಡ್ತಾರಪ್ಪ. ನಾವು ಇಡ್ಲಿ ತಟ್ಟೆಲಿ ಮಾಡೋದಿಲ್ಲ, ಬಟ್ಲಲ್ಲಿ ಮಾಡ್ತೀವಿ. ಸಾರಿ, ನಾವು ಇಡ್ಲಿ ಪಾತ್ರೆಲಿ ಮಾಡ್ತೀವಿ. ಇಡ್ಲಿ ಪಾತ್ರೆ ಬೇಕಪ್ಪ? ಇಡ್ಲಿ ಪಾತ್ರೆ ಮೇಡಮ್. ಕನ್ಫ್ಯೂಸ್ ಆಗ್ಬಿಟ್ಟ ಪೃಥ್ವಿ ಅಣ್ಣ. ಓಕೆ ಪೃಥ್ವಿ ಅವರೇ, ಥ್ಯಾಂಕ್ ಯು ಮೇಡಮ್. ಇಡ್ಲಿ ಪಾತ್ರೆ ಕೊಟ್ಟಿದ್ದೀನಿ, ನೀರು ಹಾಕ್ಬೇಕಾ ಬೇಡವಾ? ಮ್ಯಾಮ್ ನೀರು ಹಾಕ್ಬೇಕು, ಒಂಚೂರು ಹಾಕೋಬಿಡೋಣ. ಹಾಕೋಬಿಡೋಣ. ಪೃಥ್ವಿ ಅವರೇ ಮೇಡಮ್, ನೀವೊಂಥರ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತೀರಾ. ನಾನು ಹಂಗಲ್ಲ, ಎಷ್ಟು ನೋಡಿದ್ರು ಇಷ್ಟ ಆಗಲ್ಲ. ಹಂಗೇನಿಲ್ಲ ಮೇಡಮ್. ಮುಖ್ಯವಾಗಿ ಬೆಂಕಿ ಹಚ್ಚೋದು. ಇವಾಗ ಹಚ್ಚಿದೀನಿ ನೋಡಿ ಲೈಟಾಗಿ ನಿಮ್ಗೆ. ಮೇಡಮ್ ಹಚ್ಚಿಲ್ಲ. ಓಕೆ ಓಕೆ. ಎಲ್ಲ ಹಚ್ಚಿದೀನಿ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ನೋಡಿ, ಇದು ಒರಿಜಿನಲ್ ಬೆಂಕಿ ಹಚ್ಚೋದು. ನಾ ಹಚ್ಚ ಕಡೆ ಹಚ್ಚಿದೀನಿ ಆಲ್ರೆಡಿ, ಅದು ಬೇರೆ ವಿಷಯ. ಸಾಕಾ? ಸಾಕು. ಇನ್ನೇನಾದ್ರೂ ಬೇಕಿದ್ರೆ ಬೇಡವಾ? ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. ಇವಾಗ ಏನ್ ಮಾಡೋಣ ನೆಕ್ಸ್ಟ್? ಮೇಡಮ್, ಇದು ಕಡಲೆಬೇಳೆ ಉನಿ ಹಾಕೊಂಡಿರ್ಬೇಕು. ವೀಕ್ಷಕರೇ, ಉನಿ ಹಾಕೊಂಡಿರ್ಬೇಕು ಅಂದ್ರೆ ನೆನ್ಸಿಟ್ಕೊಂಡಿರ್ಬೇಕು ಅಂತ. ಪಕ್ಕ ನಮ್ಮ ದೇಸಿ ಪ್ರತಿಭೆ, ಹಳ್ಳಿ ಪ್ರತಿಭೆ, ಹಂಗೋಸ್ಕರ ಉನಿ ಹಾಕೊಂಡಿರ್ಬೇಕು ಅಂತ ಹೇಳ್ತಾರೆ. ಹಳ್ಳಿ ಕಡೆ ನೋಡ್ರಿಗೆ ಮಾತ್ರ ಅಷ್ಟೇ ಅಂತ ಗೊತ್ತಾಗದು. ಫಸ್ಟ್ 1 ಕಪ್ ಗೋಧಿ ಹಿಟ್ಟು ಮೇಡಮ್. ಬಟ್ಲು ಕೆಳಗಿಟ್ಬಿಟ್ಟು ಹಾಕ್ಬೋದಲ್ಲ? ಮೀಡಿಯಂ ಚಾಪ್ಡ್ ಈರುಳ್ಳಿ. ಓಕೆ. 1 ಕಪ್. ಶುಂಠಿ ತುರ್ಕೋಬೇಕು. ಕ್ಯಾರೆಟ್ನ ತುರ್ಕೋಬೇಕು. ಕ್ಯಾರೆಟ್ ತಗೊಂಡಿದ್ದೀವಿ? 1 ಕ್ಯಾರೆಟ್ ತಗೊಂಡಿದ್ದೀನಿ. ಹೌದು ಮೇಡಮ್. ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 2 ಕಟ್ ಮಾಡ್ಕೊಂಡು ಹಾಕೊಳ್ರಿ. ಈಗ ಅದರಲ್ಲಿ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಕಡಲೆಬೇಳೆ ಉನಿ ಹಾಕೊಂಡಿದ್ವಲ್ಲ, ಎಷ್ಟು ಹಾಕಿದ್ರಿ ಮೇಡಮ್? 1 ಕಪ್. ಓಕೆ. 1 ಸ್ಪೂನು ಇದು ಹಾಕೊಳ್ರಿ, ಕೊತ್ತಂಬರಿ ಬೀಜ ಚಚ್ಕೊಂಡು. ಅಂದ್ರೆ ಹೆಂಗೆ ಎಂಟಿನ ಚಚ್ತಿರಲ್ಲ ಹಂಗ ಹಾಕೊಂಡು ಕುಟ್ಟೋದು ಮೇಡಮ್. ಎಂಟಿನ ಹಾಕೊಂಡು ಕುಟ್ಟ? ಎಂಟಿನಲ್ಲ ಮೇಡಮ್, ಕೊತ್ತಂಬರಿ ಬೀಜನ. ಇದೊಂದು ಟೇಬಲ್ ಸ್ಪೂನ್ ಮೇಡಮ್. ಮೇಡಮ್, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ ಮೇಡಮ್, ಕಲ್ಸ್ಕೋಬೇಕು ನೀಟಾಗಿ. ಯಾವೂರು? ಬಂಡೆನಾಡು, ಕನಕಪುರ ಮೇಡಮ್. ಹೌದಾ? ಮೇಡಮ್. ಯೋ, ಕೈ ಕೊಡು, ನನ್ ಗಂಡಂದು ಕನಕಪುರವೇ. ಎಲ್ಲಿ ಕನಕಪುರದಲ್ಲಿ? ಬೂದುಗುಪ್ಪೆ ಮೇಡಮ್. ನೀವು ಮೇಡಮ್? ತಿಗಳು ರಸಳ್ಳಿ. ತಿಗುಳ್ ರಸಳ್ಳಿರ ನೀವು? ನೀವು ನಂಟ್ರೆ ಆಯ್ತೀರೇನು ಆ ಕಡೆ ದೂರ? ಅಯ್ಯೋ, ನೀವು ಮಾವಾಗಿವ ಆಗಲ್ಲ ತಾನೇ? ಇಲ್ಲ ಇಲ್ಲ ಮೇಡಮ್, ಸದ್ಯ ಅಯ್ಯೋ ಆಗಲ್ವ ಮೇಡಮ್. ಇದನ್ನ ನೀಟಾಗಿ ಕಲ್ಸ್ಕೊಂಡು ಹೊಸಿ ನೀರು ಇಕ್ಕೋಬೇಕು. ಆಗ್ಬೋದಾ? ಉರಿ ಹಸಿ ಆಗ್ಬೋದಾ? ಸಾಕ್ಬಿಟ್ರಿ. ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ಮೇಡಮ್, ಆದ್ರೆ ಬೆಳಗ್ಗೆ ರೋಡ್ಗೆ ಮದುವೆ ಆಗ್ಬೇಕು ಅಂತ. ಗಂಡಸು ಅಂದ್ರೆ ಹಿಂಗಿರ್ಬೇಕು. ಆದ್ರೆ ಬೆಳಗಿರೋ ಹುಡುಗಿರೇ ಮದುವೆ. ಯಾಕೆ ಫ್ಯೂಚರ್ ಅಲ್ಲಿ ಇರೋದು ಬೆಳ್ಳಗುಟ್ಲಿ ಅಂತ ಅಲ್ಲ? ಹಂಗಂತಲ್ಲ, ಎಲ್ಲ ಚಿಕ್ಕ ವಯಸ್ಸಿಂದ ಕರಿ ಅಂತ ಆಡ್ಕೋತಾ ಇದ್ರಲ್ಲ. ಯಾಕೆ ಆಡ್ಕೋತಾರೆ? ಹೇಳ್ಬೇಕಾಗಿತ್ತು, ಬಂಡೆ ನೋಡಮ್ಮ ಕರಿಯಾಗಿರಿಯ ಅನ್ವಂಗಿಲ್ಲ ಅಂತ. ಹಂಗೆಲ್ಲ ಅಂದ್ರೆ ಕೇಸ್ ಹಾಕ್ತಾರೆ ಗೊತ್ತಾ? ಹೌದಾ ಮೇಡಮ್? ಎದುರ್ಸಿ ಹೇಳ್ತೀನಿ ಅವ್ರಿಗೆ. ನಾನು ಹೆಂಡ್ತೀನಿ ಒಂದ್ಸತಿ ಅಂತ ಹೇಳಿ ಮೇಡಮ್. ನಿಮ್ ಹೆಂಡ್ತಿನ ಒಂದ್ಸರಿ ನೋಡ್ಬೇಕಲ್ಲ ಹಂಗಾರ ನಾನು. ಒಂದ್ಸತಿ ಪಾಪ ಆದ್ರೆ ಕರಿ ಅಂದ್ಬಿಡ್ತಾಳೆ, ಕೇಸ್ ಹಾಕ್ಬೋದಾ? ಪಾಪ ಬಂದ ಅಯ್ಯೋ ಅಣ್ಣ, ಹೆಂಡ್ತಿ ಕರಿಯ ಅಲ್ಲ, ಬೇಕುಪ್ಪ ಅಂದ್ರೆ ಅನ್ಸ್ಕೋಬೇಕು.
ಇದು ಆಹಾರ ಅವರ ಖಾರದ ಪುಡಿ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಎಷ್ಟು ಹಾಕೋಣ ಮೇಡಮ್? ಒಂದು ಚೂರು ಮೇಡಮ್. ರೆಡಿ. ಹಾ, ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಮೇಡಮ್ 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನಾ? ಮೇಡಮ್ ಈಗ ಇದು ಕಾದೈತೆ, ಇದಕ್ಕೋಸಿ ಎಣ್ಣೆ ಸಾರ್ಕೊಳುವ. ಎಣ್ಣೆ ಸಾರ್ಕೊಳ್ವಾ? ಎಣ್ಣೆ ನಾನ್ ಸವರ್ಲಾ ನೀವು ಸವರ್ತೀರಾ? ನೀವೇ ಸರ್. ನಾನೇ ಸವರ್ಲ. ತಟ್ಕೊಬಿಡೋಣ ಮೇಡಮ್ ನೀಟಾಗಿ. ತಟ್ಕೊಬಿಡವ. ಅದನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಮುಚ್ಬಿಡು. ಕಾಮನ್. ಈಗ ಅದ್ರ ಮೇಲೆ ನೀವು ಎಣ್ಣೆ ಸಾರ್ಕೊಳ್ಳೋದೇನು ಬೇಡವೆ? ಮೇಡಮ್ ಏನು ಬೇಡ, ಕೆಳಗಡೆ ಹಾಕಿದೀವಲ್ಲ, ಅಡಿಲಿ ಹಾಕಿರ್ಬೇಕಾರೆ ಮೇಲ್ಗಡೆ ಏನು ಬೇಡ. ಬೇಡ. ಅದನ್ನ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೋಣ ಮೇಡಮ್. ಹೌದಾ? ಓಕೆ. ಸೊ ಬರೀ ಸ್ಟೀಮಲ್ಲೇ ಬೇಯಿಸೋದು ಮೇಡಮ್. ಓಕೆ, ಹಾಗೆ ಎಷ್ಟೊತ್ತು ಬೇಯಬೇಕು ಈಗ ಇದು? 10 to 15 minutes. ಹೌದಾ? ಸರಿ, ಓಕೆ. ಮೇಡಮ್ ನೀವು ಹಚ್ಚಿರೋ ಬೆಂಕಿಲಿ ಸಖತ್ತಾಗಿ ಬಂದಿದೆ ಮೇಡಮ್. ಆಕ್ಚುಲಿ ನಾನು ಹಚ್ಚಿರೋ ಬೆಂಕಿಲಿ ಬೇಯೋದ್ರ ಜೊತೆಗೆ ಚೆನ್ನಾಗಿ ಕರಿಬಹುದು. ಅದು 1:35 ಗೊತ್ತಾಗುತ್ತೆ. ಓಪನ್ ಮಾಡಿ. ಟೈಮ್ ಬಾಂಬ್ ಕ್ಲಿಕ್ ಆಗಿದೆ. ಯಾ ಅದು ಟೈಮಿಂಗ್ಸ್ ಇಟ್ಬಿಟ್ಟಿದ್ದೀನಿ ನಾನು. ಆಫ್ ಆಗಿದೆಯಾ? ಆಫ್ ಮಾಡ್ಬೇಕು ನೀವು. ಆಫು ಮಾಡಿದ್ರಾ? ಮ್ಯಾಮ್ ಒಂದು ಸ್ಪೂನ್ ಕೊಡಿ, ಎತ್ತೋಣ. ಒಂದು ಎತ್ತು ಬಿಡೋಣ. ಎತ್ತು ಬಿಡಿ. ಥ್ಯಾಂಕ್ ಯು. ನೀವು ನೀಟಾಗಿ ಇಟ್ಟಿದ್ರೆ ಮೇಡಮ್ ಸ್ಮೂತಾಗಿ ಬರ್ತೈತೆ. ಹಂಗೆ ಯಾರು ಹೇಳಿ ಎಣ್ಣೆ ಹಚ್ಚಿದ್ದು? ನೀವೇನೆ. ಇಲ್ಲಿ ಆ ಬೇಲ್ ಬೇಯೋದನ್ನ ತೆಗಿಯೋದಲ್ಲ, ಆ ಎಣ್ಣೆ ಸುಟ್ಟು ಕರ್ಕಲಾಗಿರ್ತದಲ್ಲ ಅದನ್ನ ಮನೆಗೆ ಹೋದ್ಮೇಲೆ ಎತ್ತದು. ಅದು ಇರೋದು ಮಜಾ. ಪ್ರೀತಿಯ ನಯನ ಮೇಡಮ್ಗೆ ಹೃದಯದಿಂದ ಕೊಡ್ತಾ ಇದ್ದೀನಿ ವೆಜ್ಜಿ ವಡೆ. ವೆಜ್ಜಿ ವಡೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಹಂಗೆ ತಿನ್ಬಾರ್ದು, ಹಂಚ್ಕೊಂಡು ತಿನ್ನಿ. ನೆಂಚ್ಕೊಂಡು ತಿನ್ಬೇಕಾ? ಹೌದು. ಹಂಚ್ಕೊಂಡು ತಿನ್ಬಾರ್ದಾ? ಹಂಚ್ಕೊಂಡು ತಿನ್ನೋಣ ಮೇಡಮ್ ವಡೆನ. ಇವ್ರ ಕೈ ಕೌಶಲ್ಯಗಳು ಗೊತ್ತಾಗ್ಬೇಕಲ್ಲ, ಹಾಗೆ ತಿಂತೀನಿ, ಆಮೇಲೆ ಚಟ್ನಿ ಜೊತೆಗೆ ತಿಂತೀನಿ. ಅದಾಗಿದೆ ಕಂಡ್ರಿ. ಹೌದಾ ಮೇಡಮ್? ಚೆನ್ನಾಗಿದೆ. ಒಂದ್ಸರಿ ತಿನ್ನಿ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ನೀವು ಸಖತ್ತಾಗಿ ಅಡುಗೆ ಮಾಡ್ತೀರಾ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಈ ನಮ್ಮ ವೆಜ್ಜಿ ವಡಾಗೆ ಅವ್ರ ಟೇಸ್ಟನ್ನು ಡಬಲ್ ಮಾಡಿರೋದೇ ನಮ್ಮ ಆಹಾರ ಅವರ ಖಾರದ ಪುಡಿ. ನಾ ಹೇಳಿದೆ ಗೊತ್ತಾ, ನಮ್ಮ ಕಿಚನ್ ಮ್ಯಾಜಿಕ್ ಅಂತ. ಹಂಗೆ ಅದು. ವೆಜ್ಜಿ ವಡ ಮಾಡುವ ವಿಧಾನ. ಮೊದಲಿಗೆ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ಕಾಯಲು ಬಿಡಿ. ಈಗ ಒಂದು ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ತುರಿದ ಶುಂಠಿ, 1 ಕಪ್ ಕ್ಯಾರೆಟ್ ತುರಿ, 1 ಕಪ್ ಹೆಚ್ಚಿದ ಕೊತ್ತಂಬರಿ, ಖಾರಕ್ಕೆ ಹಸಿಮೆಣಸಿನಕಾಯಿ, 1 ಕಪ್ ನೆನೆಸಿದ ಕಡಲೆಬೇಳೆ, 1 ಚಮಚ ಕುಟ್ಟಿದ ಧನಿಯಾ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, 1 ಚಮಚ ಎಣ್ಣೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಮಿಶ್ರಣ ಹದಕ್ಕೆ ಬಂದ ನಂತರ 1/4 ಚಮಚ ಅಚ್ಚ ಖಾರದ ಪುಡಿ, 2 ಚಮಚ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದಿಕೊಳ್ಳಿ. ನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಮಿಶ್ರಣವನ್ನು ವಡೆ ಆಕಾರದಲ್ಲಿ ತಟ್ಟಿ ಇಡ್ಲಿ ತಟ್ಟೆಗೆ ಸೇರಿಸಿ ಲಿಡ್ ಮುಚ್ಚಿ 15 ನಿಮಿಷ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ವೆಜ್ಜಿ ವಡ ಸವಿಯಲು ಸಿದ್ಧ. ಪೃಥ್ವಿ ಅವರೇ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲು ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಒಂದು ಸರಿ ಅದರ ಪರಿಮಳವನ್ನ ತಗೊಂಡ್ರೆ ನೀವೇ ಹೇಳ್ತೀರಾ ಆಹಾ ಅಂತ. ಹಾಗೆ ನಮ್ಮ ಆಹಾರ ಅವರ RTC ಪ್ರಾಡಕ್ಟ್ಸ್ ahara.com ಅಲ್ಲಿ ಕೂಡ ಲಭ್ಯ ಇದ್ದಾವೆ. ದಯವಿಟ್ಟು ನಿಮಗೆ ಆಹಾರ ಅವರ ಯಾವುದೇ ಪ್ರಾಡಕ್ಟ್ಸ್ ಬೇಕಿದ್ದಲ್ಲಿ ಅವರ ವೆಬ್ಸೈಟ್ಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಪೃಥ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್. SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅವರೇ. ಥ್ಯಾಂಕ್ ಯು ಮೇಡಮ್. ನೀವು ಅಡುಗೆ ಮನೇಲಿ ನಂಗೆ ಲೈನ್ ಹೊಡೆದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಇನ್ಮೇಲಿಂದ ನೀವು ನಮ್ಮ ಅಣ್ಣನ ತರ, ಇನ್ನು ರಕ್ಷಾಬಂಧನ್ ಬಂತು, ಬಂದು ರಾಖಿ ಕಟ್ಬಿಡ್ತೀನಿ ನೆನಪಲ್ಲಿ. ಥ್ಯಾಂಕ್ಸ್ ಪೃಥ್ವಿ ಅಣ್ಣ, ಹೋಗ್ಬಿಟ್ಟು ಬನ್ನಿ. ಈಗ ಕೊಟ್ರಲ್ಲ ಮೇಡಮ್ ಶಾಕು. ಯಾಕೆ ನಿಮ್ಮ ಹೆಂಡ್ರು ನಿಮಗೆ ಹೊಡೆದಲ್ದೆ ನನಗೂ ಸೇರ್ಸ್ಕೊಡಿಲ್ಲ ಅಂತ. ಅಣ್ಣ ತಂಗಿಯರ ಈ ಬಂದ ತ್ರಿವೇಣಿ ಅಕ್ಕನಿಗೆ ಆನಂದ. ಚಿನ್ನದ ನಾಡು ಕೋಲಾರದಿಂದ ಬಂಗಾರದಂತ ರುಚಿಯನ್ನ ತಂದಿದ್ದಾರೆ ಅಪರೂಪದ ಅತಿಥಿ, ಖ್ಯಾತ ಸೆಲೆಬ್ರಿಟಿ ಶೆಫ್, ಅಡಿಗೆ ಮನೆ ವೀಕ್ಷಕಿ ನಮ್ಮ ಆಶಾರಾಣಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಪ್ಲೀಸ್ ಲೆಟ್ಸ್ ವೆಲ್ಕಮ್ ಆಶಾರಾಣಿ.
ನಮಸ್ತೆ 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 ನಮಸ್ತೆ. ಬನ್ನಿ 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 ಹೇಗಿದ್ದೀರಾ ಮೇಡಮ್? ವೆಲ್ಕಮ್. ಸೂಪರ್ ಆಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಸೊ ನಮಗೋಸ್ಕರ ಏನು ಅಡುಗೆ ತಂದಿದ್ದೀರಾ? ಇವತ್ತು ಒಂದು ಹೊಸ ರೆಸಿಪಿ ಕ್ಯಾಬೇಜ್ ಚಟ್ನಿ ಅಂತ. ಸೊ ಚಟ್ನಿಗಳಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಮಾಡ್ತಾರೆ. ಹೌದು. ಸೊ ತರಕಾರಿ ಸಿಪ್ಪೆಗಳಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಇವತ್ತು ಕ್ಯಾಬೇಜ್ ಅಂದ್ರೆ ಎಲೆಕೋಸಿನ ಚಟ್ನಿ ತೋರಿಸ್ತಾ ಇದ್ದೀನಿ. ಸೂಪರ್. ಆಶಾ ಮೇಡಮ್, ಫಸ್ಟ್ ನಿಮಗೆ ಏನು ಕೊಡ್ಬೇಕು ಈಗ ನಾನು? ನನ್ಗೊಂದು ಕಡಾಯಿ ಬೇಕು, ಇದಾಗ್ಬೋದಾ? ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ. ಇದು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಒಂದು 2-3 ಸ್ಪೂನ್ ಹಾಕಿ. ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ನಮ್ಮ ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರದ್ದು. ಫ್ರೀಡಮ್ ಫಿಸಿಕಲಿ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಗಳಿದಾವೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತ ಅಡುಗೆನ ಯಾವುದೇ ಗಿಲ್ಟ್ ಇಲ್ಲದೆ ನೀವು ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಯಾಕೆಂದ್ರೆ ಸ್ವತಃ ಬ್ರ್ಯಾಂಡ್ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗ್ತಾ ಇರುವಂತಹ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಕುಕ್ ಮಾಡ್ಬೋದು. ಎಣ್ಣೆ ಕಾದಿದೆ. ಮೊದಲನೇದಾಗಿ ಜೀರಿಗೆ ಹಾಕೋತಾ ಇದ್ದೀನಿ. ಎಷ್ಟು ಹಾಕೊಳ್ಳೋಣ? ಜೀರಿಗೆ ಒಂದು 1/4 ಸ್ಪೂನ್. ಪರವಾಗಿಲ್ಲ, ಚಿನ್ನದ ಸ್ಪೂನ್ ಕೊಡ್ತಾ ಇದ್ದೀರಾ? ಹಂಗೆ ನಾವು ನಮ್ ಫುಲ್ ರಿಚ್ ಆಗಿರೋ ಕಿಚನ್ ನಮ್ದು, ಅದಕ್ಕೆ ಮೇಡಮ್ ಫ್ರೈ ಮಾಡೋದು ನಾನು ಸಿಮ್ಮಿಗೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಯಾವುದೇ ಅಡುಗೆ ಮಾಡ್ಬೇಕಾರೆ ಸಿಮ್ಮಿಗೆ ಇಟ್ಕೊಳ್ಳೋದು ಒಳ್ಳೇದು. ಸೊ ನೆಕ್ಸ್ಟ್ ಧನಿಯಾ ಹಾಕೋತಾ ಇದ್ದೀನಿ. ಓಕೆ, ಎಷ್ಟು ಹಾಕೊಳ್ಳೋಣ? ಇದು 1.5 ಸ್ಪೂನ್ ಹಾಕೊಳ್ಳೋಣ. ನಾನು ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಇದು 1.5 ಸ್ಪೂನ್. ಓಕೆ. ಸೊ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು. ಕರಿಬೇವು ಹಾಕೋತಾ ಇದ್ದೀನಿ. ಕರಿಬೇವು ಆರೋಗ್ಯಕ್ಕೂ ಒಳ್ಳೇದು, ಎಲ್ಲರಿಗೂ ಗೊತ್ತಲ್ಲ. ಹೌದು. ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೂದಲು ಬೆಳವಣಿಗೆಗೆ. ವಾವ್. ಆಮೇಲೆ ಈರುಳ್ಳಿ ಹಾಕೋತೀನಿ. ಓಕೆ. ಇವಾಗ ನೀವು ಸೆಲೆಬ್ರಿಟಿ ಶೆಫ್ ಅಲ್ವಾ? ಈಗ ಒಂದು ಸ್ವಲ್ಪ ಟೊಮೆಟೊ ಹಾಕೋತೀನಿ. ಹಾಕೊಳ್ಳಿ. ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಕೊಳ್ಳಿ. ನಮ್ಮ ಖಾರಕ್ಕೆ ಅನುಗುಣವಾಗಿ. ನೀವು ಖಾರ ತಿಂತೀರಾ ಅನ್ಸುತ್ತೆ. ಉತ್ತರ ನೀವು ಖಾರ ತಿನ್ನಲ್ವಾ? ಕರ್ನಾಟಕ ತಿಂತೀವಿ, ಮೀಡಿಯಮ್. ಅಲ್ಲಿದ್ಮೇಲೆ ನಾನು ಕಲಿತೆ. ಹಂಗೆ. ನನ್ನ ಜೀವನ ಅನ್ನೋದು ಕಲ್ತಿದ್ದೆ ಉತ್ತರ ಕರ್ನಾಟಕದಲ್ಲಿ. ಹೆಂಗೆ? ಅಂತ ಸಿಂಪಲ್ ಲಿವಿಂಗು ಜನ. ಇದು ಇವಾಗ ನಮ್ಮ ಹೀರೋ ಇದ್ರದ್ದು ಓಕೆ. ಕ್ಯಾಬೇಜ್ ಸ್ವಲ್ಪ ಹಾಕೊಳ್ಳೋಣ. ಇದನ್ನು ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಎರಡು ಜಾಸ್ತಿ ಏನು ಬೇಯೋದು ಬೇಡ, ಕ್ರಂಚಿ ಆಗಿರ್ಬೇಕಲ್ವ. ಒಂದು ಸ್ವಲ್ಪ ಬೆಂದರೆ ಸಾಕಿವೆಲ್ಲ. ಮಕ್ಕಳು ಹಂಗೆ ಕೊಟ್ಟರೆ ತಿನ್ನಲ್ಲ. ಕೆಲವು ಕಡೆ ಕೋಸು ಅಂದರೆ ಮೂಗು ಮುರಿತಾರೆ. ಸೊ ಈ ಥರ ಚಟ್ನಿ ಮಾಡಿ ಬಿಸಿಯನ್ನು ಕಲಿಸ್ಕೊಟ್ಬಿಟ್ರೆ ತಿಂತಾರೆ. ಆ ಥರ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಯಾಕಂದರೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಕೈಯಲ್ಲಿ ಹಾಕೋ ಅಭ್ಯಾಸ ಅಳುತ್ತೆ, ಕಣ್ಣಳುತ್ತೆ. ಒಂದು ಸ್ವಲ್ಪ ನೀರು ಚುಮ್ಕುರ್ಸೋಣ, ತುಂಬ ಬೇಡ ನೀರು. ಈಗ ಮಿಕ್ಸಿ ಹಾಕೋಬೋದು. ಉಪ್ಪು ಒಂದು ಮಟ್ಟಕ್ಕೆ ಹಾಕಿದ್ದೀವಿ, ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಕಡಿಮೆ ಹಾಕೋದು ಒಳ್ಳೇದು, ಜಾಸ್ತಿ ಹಾಕ್ಬಿಟ್ರೆ ಯಾರೂ ತಿನ್ನಲ್ಲ. ಹಂಗೆ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ಲ? ಹಾಕೊಳ್ಳಿ, ಧಾರಾಳವಾಗಿ ಹಾಕೊಳ್ಳಿ. ಧಾರಾಳವಾಗಿ ಹಾಕೊಳ್ಳ. ಮೇಡಮ್ ಆಯ್ತಾ? ನಿಮ್ಮ ಚಟ್ನಿ ರೆಡಿ ಇದೆ. ಚಟ್ನಿ ರೆಡಿ ಇದೆ. ಚಿಕ್ಕ ಒಗ್ಗರಣೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬೇಕು. ಯಾವುದೇ ಒಂದು ಒಗ್ಗರಣೆಯಲ್ಲಿ ಕಂಪ್ಲೀಟ್ ಆದರೆ ಚೆನ್ನಾಗಿರುತ್ತೆ. ಅದರಲ್ಲೇ ಕೊಡೋಣ. ಚೂರು ಎಣ್ಣೆ ಕಾಯಿಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಬೋದು. ನನಗಂತೂ ಸಖತ್ ಇಷ್ಟಪ್ಪ ಬೆಳ್ಳುಳ್ಳಿ. ಚೂರು ಕರಿಬೇವು. ಓಕೆ. ಒಂದು ಒಣಮೆಣಸಿನ್ಕಾಯಿ ಕೈಯಲ್ಲೇ ಮುರಿದಾಕ್ತೀವಿ. ಚಟಪಟ ಅನ್ಬೇಕದು. ಸೊ ನೈನಾ ಅವರೇ, ನಿಮಗೋಸ್ಕರ ಕ್ಯಾಬೇಜಿನ ಚಟ್ನಿ ರೆಡಿ ಇದೆ. ತಿಂದು ರುಚಿ ನೋಡಿ ಹೇಗಿದೆ ಹೇಳಿ. ಓಕೆ. ಸಕ್ಕದಾಗಿದೆ. ವಾವ್, ಸ್ಪೈಸಿಯಾಗಿ ಒಂಥರ ಮಜ್ವಾಗಿದೆ. ನೀವು ಹೇಳಿದ್ರಲ್ಲ ನೀವು ಖಾರ ಜಾಸ್ತಿ ತಿಂತೀರಾ ಅಂತ, ಫ್ಲೇವರ್ ಒಂಥರ ಸಕ್ಕದಾಗಿದೆ. ಈ ಚಟ್ನಿ ಇಷ್ಟು ಸಕ್ಕದಾಗಿ ಬರೋಕ್ಕೆ ನಮ್ಮ ಆಶಾ ಮೇಡಮ್ ಅವ್ರ ಕಾರಣ. ಜೊತೆಗೆ ಟೇಸ್ಟ್ನ ಡಬಲ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಕಾರಣ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇವತ್ತಿನ ಈ ಕ್ಯಾಬೇಜ್ ಚಟ್ನಿಗೆ ನನ್ನ ಕಡೆಯಿಂದ ಹೊಡಿಶಾಗೆ ಆಗಿ ಮಜ್ಗಿ.
ಕ್ಯಾಬೇಜ್ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಜೀರಿಗೆ, 1/2 ಚಮಚ ಧನಿಯಾ, 1/2 ಚಮಚ ಕಡಲೆಕಾಯಿ ಬೀಜ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, ಅರ್ಧ ಕಪ್ ಟೊಮೆಟೊ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ನಂತರ 5 ಒಣಮೆಣಸಿನಕಾಯಿ, ಅರ್ಧ ಕಪ್ ಹೆಚ್ಚಿದ ಕ್ಯಾಬೇಜ್, ಅರ್ಧ ಕಪ್ ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ನೀರು ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿ ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಬಾಡಿಸಿದ ಮಿಶ್ರಣ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಸಾಸಿವೆ, ಸ್ವಲ್ಪ ಹೆಚ್ಚಿದ ಬೆಳ್ಳುಳ್ಳಿ, ಕರಿಬೇವು, 1 ಒಣಮೆಣಸಿನಕಾಯಿ ಹಾಕಿ ಸಿಡಿಸಿಕೊಳ್ಳಿ. ಈಗ ತಯಾರಿಸಿದ ಒಗ್ಗರಣೆಯನ್ನ ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿಕೊಂಡರೆ ರುಚಿಯಾದ ಸ್ಪೈಸಿ ಕ್ಯಾಬೇಜ್ ಚಟ್ನಿ ಸವಿಯಲು ಸಿದ್ಧ. ಆಶಾ ಮೇಡಮ್, ಸಿಂಪಲ್ ಆಗಿ ಬಂದ್ರಿ, ಸಿಂಪಲ್ ಆಗಿ ಮಾತಾಡಿ, ಸಿಂಪಲ್ ಆಗೇ ಮಾತ್ರ ಸಕ್ಕತ್ತಾಗಿರೋ ಚಟ್ನಿ ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಸೊ ಇಷ್ಟು ಬಿಡು ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ನಿಮ್ಗೊಂದು ಕಾಣಿಕೆ ಇದೆ. ಇದು ಆಹಾರ ಅವರ ಮಸಾಲಾ ಪೌಡರ್ಸ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಲಿ ಈ ನಮ್ಮ ಆಹಾರ ಅವರ RTC ಪ್ರಾಡಕ್ಟ್ಸ್ ಕೂಡ ಸಿಗತ್ತೆ. ಸೊ ನೀವು ahara.com ಹೋದ್ರೆ ಇದರ ಎಲ್ಲ ಒಂದು ಪ್ರಾಡಕ್ಟ್ಸ್ ಗಳನ್ನ ನೀವು ಪಡ್ಕೋಬಹುದು. ಸೊ ಆಶಾ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಹಿಂಗಂದ್ರೆ ತುಂಬಾ ಇಷ್ಟ ನಂಗೆ. ಹೌದಾ? ಓಕೆ. ಸೊ SSP ಹಿಂಗ್ ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಮೇಡಮ್ ಅವ್ರು ಹಿಂಗ್ ಇಷ್ಟ ಅಂತ ಹೇಳಿದ ತಕ್ಷಣ ನೋಡಿ ನಾವ್ ಹೆಂಗ್ ತಂದೆ ಬಿಟ್ವಿ. ತಗೊಳ್ಳಿ ಮೇಡಮ್ SSP ಹಿಂಗ್ ಅವ್ರ ಕಡೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಗೊಂಡ್ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಸೊ ಇವತ್ತು ಯಾವ ಈಸಿ ಮನೆ ಮದ್ದನ್ನ ತೋರಿಸ್ತಾ ಇದ್ದೀರಾ? ಎಸ್, ತುಂಬಾ ಜನಕ್ಕೆ ಆಸಿಡ್ ರಿಫ್ಲೆಕ್ಸ್ ಅಂದ್ರೆ ಉಳಿ ತೇಗು ಅಂತ ಕೇಳಿರ್ತೀರಾ. ಅಂದ್ರೆ ಏನೋ ಉಳಿಯಾಗಿ ಬಾಯಿಗೆ ಬಂತು, ಆಮೇಲೆ ಎದೆ ಎಲ್ಲ ಉರಿತು, ಒಂಥರ ಏನೋ ಎದೆ ಹಿಡ್ದಂಗಾಯ್ತು. ಕೆಲವ್ರಿಗಂತೂ ಎದೆಯಲ್ಲೇ ಏನೋ ತೊಂದರೆ ಇದೆನೋ ಅನ್ನೋಷ್ಟು ಎದೆ ಉರಿ ಅಥವಾ ಎದೆ ನೋವು ಬಂದಂಗೆ ಆಗ್ಬಿಡುತ್ತೆ. ಬಟ್ ಅದು ಆಕ್ಚುಲಿ ಹೃದಯ ಅಥವಾ ಎದೆದ ಸಮಸ್ಯೆ ಅಲ್ಲ. ಎಷ್ಟೋ ಸಾರಿ ಡೈಜೆಷನ್ ಏರುಪೇರಾಗಿ ಆಸಿಡ್ ರಿಫ್ಲೆಕ್ಸ್ ಇಂದ ಹಾಗೆ ಅನ್ನಿಸ್ತಾ ಇರುತ್ತೆ. ಆದ್ರಿಂದ ಇವತ್ತು ನಾವು ದಾಸವಾಳದ ಕಷಾಯವನ್ನ ಮಾಡಿಕೊಂಡು ಈ ಆಸಿಡ್ ರಿಫ್ಲೆಕ್ಸ್ ಅನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ. ನಾನು ಅವರೇ ಒಂದು ಲೋಟದಷ್ಟು ನೀರು ಹಾಕಿ ಇದಕ್ಕೆ ಒಂದು ಗ್ಲಾಸ್ ಅಷ್ಟು. ಈಗಿನ ಜನ್ರೇಷನ್ಗಳು ಆಕ್ಚುಲಿ ಒತ್ತಡ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬಾ ನೀಡೆಡ್ ರೆಮಿಡಿ ಇದು. ಹೌದು. ಮೊದಲನೇದಾಗಿ ನೀರನ್ನ ನಾವು ಚೆನ್ನಾಗಿ ಕುದಿಸ್ತಾ ಒಂದು 2 ಸ್ಪೂನ್ ಅಷ್ಟು ಅಂದರೆ ಒಂದು 15-20 ಎಲೆಯಷ್ಟು ತುಳಸಿನ ಹಾಕಬೇಕು. ಯಾವುದೇ ತುಳಸಿ ಬಳಸ್ಬೋದು. ನಾನಿಲ್ಲಿ ಬಿಳಿ ತುಳಸಿಯನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ವಿಶೇಷವಾಗಿ ನೀವು ನೋಡಬಹುದು, ನಿಮ್ಗೆ ಗೊತ್ತಾಗ್ತಾ ಇದೆಯಾ, ಇದು ನಾರ್ಮಲ್ ದಾಸವಾಳಕ್ಕಿಂತ ಬೇರೆ ಥರ. ಇದು ಬೇರೆದೆಲ್ಲ 1, 4, 5 ಇರುತ್ತೆ. ಈ ಥರ ಮಲ್ಟಿಪಲ್ ಲೇಯರ್ಸ್ದು ದಾಸವಾಳ ಹೂವು ಇರುತ್ತಲ್ಲ, ಅದನ್ನು ಉಪಯೋಗಿಸಿದ್ರೆ ಹೆಚ್ಚು ಉಪಯೋಗದಾಯಕ ಇದು. ಸೊ ಇದನ್ನು ಪೂರ್ತಿ ಹಾಕೋದು ಬೇಡ. ಆ್ಯಂಡ್ ಆಸ್ ವಿ ನೋ, ಮನೆ ಅಂಗಳದಲ್ಲೇ ತುಂಬ ಸುಲಭವಾಗಿ ಬೆಳಿಬೋದಾಗಿದೆ. ಅದರಿಂದ ನಾನು ಬರೀ ತುಳಸಿ ಎಲೆಗೆ ಮ್ಯಾಚ್ ಆಗೋಷ್ಟು ಮಾತ್ರ ಎಲೆಗಳನ್ನು ಇದಕ್ಕೆ ಬೆಳೆಸ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕುದ್ದಕ್ಕೆ ಬಿಡಬೇಕು. ಆದಷ್ಟು ಲಿಡ್ ಕ್ಲೋಸ್ ಮಾಡಿ ಅದರ ಎಸೆನ್ಸ್ ಎಲ್ಲ ವಾಪಸ್ ಅದರಲ್ಲೇ ಸೇರ್ಕೊಳ್ಳುತ್ತೆ. ಓಕೆ. ಸೊ ವಿ ಜಸ್ಟ್ ಹ್ಯಾವ್ ಟು ಲೆಟ್ ಇಟ್ ಬಾಯ್ಲ್. ಇದು ಆಲ್ಮೋಸ್ಟ್ ಆಗಿದೆ ನಾವ್ರೆ, ವಿ ಕ್ಯಾನ್ ಟರ್ನ್ ಇಟ್ ಆಫ್ ನೌ. ಸೊ ಇದನ್ನು ನಾವೀಗ ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ಒಂದು ರೆಮಿಡಿಯಾಗಿ ಈ ರೀತಿ ಬಳಸ್ಬೋದಾಗಿದೆ. ಥ್ಯಾಂಕ್ ಯು ಡಾಕ್ಟ್ರೇ. ಓಕೆ. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟರ್ ನಮಗೆ ಈಸಿ ಆಗಿರುವಂತಹ ರೆಮಿಡಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಯಾರಿಗೆಲ್ಲ ಹುಳಿ ತೇಗು ಅನ್ನೋದು ತುಂಬಾ ದೊಡ್ಡ ಸಮಸ್ಯೆ, ಬೇರೆಯವ್ರ ಮುಂದೆ ಬರ್ಬ್ ಮಾಡೋಕ್ಕೂ ನಮ್ಗೆ ಒಂಥರ ಹಿಂಸೆ ಆಗುತ್ತೆ. ಸೊ ಅಂಥವರಿಗೆ ದಿ ಬೆಸ್ಟ್ ಹೋಮ್ ರೆಮಿಡಿ ಹೇಗಿದೆ ನೋಡೋಣ ಬನ್ನಿ. ಚೆನ್ನಾಗಿದೆ. ಆ್ಯಕ್ಚುಲಿ ಏನೋ ಒಂದು
ತುಳಸಿದು ಟೀ ತರ ಏನೋ ಕುಡ್ದಂಗೆ ಅನ್ಸ್ತಾ ಇದೆ. ಮಧ್ಯ ಒಂಚೂರು ಹಂಗೇನೋ ದಾಸವಾಳದ ಒಂದ್ ಸ್ವಲ್ಪ ಫ್ಲೇವರ್ ಬಂದು ಅಂಡ್ ಎರಡು ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಮ್ಗೆ ಇನ್ನೇನು ಬೇರೆ ಶುಗರ್ ಅವಶ್ಯಕತೆ ಇಲ್ಲ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ. ನೈನಾ ಅವರೇ, ಯಾವಾಗ್ಲೂ ನೀವೆಲ್ರಿಗೂ ಗಿಫ್ಟ್ ಕೊಡ್ತಿರ್ತೀರಾ. ನಾನ್ ಇವತ್ತು ನಿಮ್ಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ. ನೀವು ಕೆಲವು ಸರಿ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದನ್ನ ಕೆಲವು ವಿಡಿಯೋಸ್ ಅಲ್ಲಿ ನಾನು ನೋಡಿದೀನಿ. ಬಟ್ ನೀವು ಬೋರೋಸಿಲ್ ವಾಟರ್ ಬಾಟಲ್ ನ ಬಳಸಬೇಕು ಅಂತ ನಂಗೆ ಆಸೆ, ಬಿಕಾಸ್ ಆಫ್ ಇಟ್ಸ್ ಬೆನಿಫಿಟ್ಸ್ ಅಂಡ್ ಆಲ್ ದಿ ಅದರ್ ಎಲಿಮೆಂಟ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ಇಟ್. ಸೊ ದಯವಿಟ್ಟು ಈ ಬಾಟಲ್ ನ ಇನ್ಮೇಲೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ದಯವಿಟ್ಟು ಬಳಸಿ. ಥ್ಯಾಂಕ್ ಯು ಸೋ ಮಚ್. ಚೆಕ್ ಡಬಲ್ ವಾಲ್ ಬಾಟಲ್ ಬ್ಲ್ಯಾಕ್ ಜೊತೆಗೆ ನಿಮ್ಮ ಪಾನೀಯದ ತಾಪಮಾನವನ್ನ ಗಂಟೆಗಳ ಕಾಲ ಹಾಗೆ ಉಳಿಸಿಕೊಳ್ಳಿ. ನಿಮ್ಮ ಪಾನೀಯವನ್ನ 20 ಗಂಟೆಯವರೆಗೆ ಬಿಸಿ ಹಾಗೂ 24 ಗಂಟೆಯವರೆಗೆ ತಂಪಾಗಿ ಇಡುತ್ತದೆ. ಗರಿಷ್ಠ ತಾಪಮಾನ ಸಂರಕ್ಷಣೆಗಾಗಿ ಇನ್ಸುಲೇಟೆಡ್ ಡಬಲ್ ವಾಲ್ ವ್ಯಾಕ್ಯೂಮ್ ಜೊತೆಗೆ ಕಾಪರ್ ಕೋಟಿಂಗ್ ಕೂಡ ಇದೆ. 100% ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ತಯಾರಿಸಲಾಗಿದೆ. 100% ಲೀಕ್ ಪ್ರೂಫ್ ವಿನ್ಯಾಸದಿಂದ ಯಾವುದೇ ಸೋರಿಕೆಯ ಚಿಂತೆ ಇಲ್ಲ. ಕಂಡೆನ್ಸೇಷನ್ ಫ್ರೀ ಎಕ್ಸ್ಟೀರಿಯರ್ ಇರೋದ್ರಿಂದ ನಿಮ್ಮ ಕೈಗಳು ಮತ್ತು ಬ್ಯಾಗ್ ಯಾವಾಗ್ಲೂ ಒಣಗಿದಂತೆ ಇರುತ್ತವೆ. ಬಿಸಿ ಪಾನೀಯಗಳು ತಾಗಲು ಹೊರಭಾಗ ತಂಪಾಗಿರುತ್ತೆ ಹಾಗೂ ತಂಪು ಪಾನೀಯಗಳಿದ್ದಾಗ ಸ್ಟೀಟ್ ಪ್ರೂಫ್ ಆಗಿರುತ್ತೆ. BPA ಫ್ರೀ ಮತ್ತು ಥ್ಯಾಲಿಸ್ ಫ್ರೀ. ಎಲ್ಲಾ ಪ್ಲಾಸ್ಟಿಕ್ ಭಾಗಗಳು ಫುಡ್ ಗ್ರೇಡ್ ಗುಣಮಟ್ಟದಾಗಿರುತ್ತೆ. ಐಸ್ ಕ್ಯೂಬ್ಸ್ ಗಳನ್ನ ಹಾಕೋದಕ್ಕೆ ಅನುಕೂಲವಾದಷ್ಟು ದೊಡ್ಡ ಬಾಯಿಯನ್ನ ಕೂಡ ಕೊಟ್ಟಿದ್ದಾರೆ. ವಿನ್ಯಾಸ ಮತ್ತು ಡ್ರಿಪ್ ಫ್ರೀ ಶಿಪ್ಪಿಂಗ್ ಸೌಲಭ್ಯ ಇದೆ. ಸೊ ಈ ಬಾಟಲ್ ನ ಪ್ರಯೋಜನವನ್ನ ನೀವು ಕೂಡ ಪಡ್ಕೊಳ್ಳಿ, ಬೋರೋಸಿಲ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ತುಂಬಾ ಈಸಿ ಆದ ಮತ್ತೆ ತುಂಬಾ ಯೂಸ್ಫುಲ್ ಆದ ರೆಮಿಡಿಯನ್ನ ಹೇಳ್ಕೊಟ್ರಿ ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು.